ಹಾಯ್ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಪಕ್ಕದಲ್ಲಿ ಕಾಣೋ ಗಂಟೆ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಯು ಬರ್ತಿದ್ದ ಬಾಲನ ಇಟ್ಕೋತಾರೆ. ಆಗ ಶಿಯಾ ಸಿಯು ಮುಖನ ನೋಡ್ತಿರ್ಬೇಕಾದ್ರೆ ಸಿಯು ಕೂಡ ಶಿಯಾ ಮುಖನ ನೋಡ್ತಿರ್ತಾರೆ. ಆಗ ಶಿಯಾ ಅಲ್ಲಿಂದ ಓಡೋಗ್ತಾರೆ. ಆಗ ಸಿಯು ಕೂಡ ಫಾನ್ಗೆ ಬಾಲ್ ಕೊಟ್ಟು ಸಿಯು ಅಲ್ಲಿಂದ ಹೋಗ್ತಾರೆ. ಆಗ ಸಾರಾ ಫಾನ್ ನಿಂತಿರ್ಬೇಕಾದ್ರೆ ಸಾರಾ ಇವರಿಬ್ರು ಮಧ್ಯೆ ಏನೋ ನಡೀತಾ ಇದೆ ಅಂತ ಯೋಚನೆ ಮಾಡ್ತಿರ್ತಾರೆ. ಮತ್ತೊಂದು ಕಡೆ ಕ್ಲಾಸ್ ಶುರುವಾಗಿರುತ್ತೆ. ಶಿಯಾ ಚಾಕ್ಲೇಟ್ ಬಾಕ್ಸನ್ನ ಇಟ್ಕೊಂಡು ಕೂತಿರ್ತಾರೆ. ಮತ್ತೊಂದು ಕಡೆ ಸಾರಾ ಫಾನ್ ಇಬ್ರು ಕೂಡ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಶಿಯಾ ಚಾಕ್ಲೇಟ್ ಬಾಕ್ಸ್ನ ತಗೊಂಡು ಬಂದು ಸಾರಾಗೆ ಕೊಡೋದಿಕ್ಕೆ ಅಂತ ಹೋಗ್ತಾರೆ. ಆಗ ಫಾನ್, ಲಿಟಲ್ ಮಾನಿಸ್ಟರ್, ನೀನು ಜಗಳನು ಮಾಡ್ತೀಯ, ಹಾಗೆ ಚಾಕ್ಲೇಟ್ ಕೂಡ ತಗೊಂಡು ಬಂದಿದ್ಯಾ, ಅದು ನನಗೆ ಕೊಡೋದಿಕ್ಕೆ, ನೀನು ತುಂಬ ಒಳ್ಳೆಯವಳು, ಕೊಡು ಅಂತ ಹೇಳಿ ಚಾಕ್ಲೇಟ್ ಬಾಕ್ಸ್ನ ತಗೊಳ್ಳೋದಿಕ್ಕೆ ಅಂತ ಹೋಗ್ತಾರೆ. ಆಗ ಶಿಯಾ, ಇದನ್ನ ನಾನು ಸಾರಾಗಾಗಿ ತಗೊಂಡು ಬಂದಿದ್ದು ಅಂತ ಹೇಳ್ತಾರೆ. ಆಗ ಸಾರಾ ಫಾನ್ ಕೈಗೆ ಒಂದು ಏಟ್ ಕೊಡ್ತಾರೆ. ಬಿಡು, ಇದು ನನಗಾಗಿ ತಗೊಂಡು ಬಂದಿರೋ ಚಾಕ್ಲೇಟ್, ಇದನ್ನ ನೀನು ಮುಟ್ಬೇಡ. ಶಿಯಾ, ಬಾ ಇಲ್ಲೇ ಕೂತ್ಕೋ, ತುಂಬ ಥ್ಯಾಂಕ್ಸ್ ನನಗೆ ಚಾಕ್ಲೇಟ್ ತಗೊಂಡು ಬಂದಿದ್ದಕ್ಕೆ. ಆಗ ಶಿಯಾ ಖುಷಿಯಿಂದ ಸಾರಾ ಪಕ್ಕ ಕೂತ್ಕೋತಾರೆ. ಆಗ ಫಾನ್, ಲಿಟಲ್ ಪ್ರಿನ್ಸ್, ನನಗೊಂದು ಚಾಕ್ಲೇಟ್ ಕೊಡು ಅಂತ ಕೇಳ್ತಾರೆ. ಆಗ ಸಾರಾ, ವಾವ್, ನನ್ನನ್ನ ಲಿಟಲ್ ಪ್ರಿನ್ಸ್ ಅಂತ ಕರಿತಾ ಇದೀಯಾ, ನೀವು ಏನೇ ಹೇಳಿದ್ರು ನಾನು ನಿಮಗೆ ಚಾಕ್ಲೇಟ್ ಕೊಡಲ್ಲ ಅಂತ ಹೇಳ್ತಾರೆ. ಆಗ ಫಾನ್ ಸಾರಾ ಕೈಲಿದ್ದ ಚಾಕ್ಲೇಟ್ ನ ತಗೊಳ್ಳೋದಿಕ್ಕೆ ಅಂತ ಹೋಗ್ತಾರೆ. ಆಗ ಸಾರಾ, ನನ್ನ ಚಾಕ್ಲೇಟ್ ನ ಮುಟ್ಬೇಡ ಅಂತ ಹೇಳಿ ಮತ್ತೆ ಫಾನ್ ಕೈಗೆ ಹೊಡಿತಾರೆ. ಯೂಸಿ ಕೂಡ ಅಲ್ಲೇ ಕೂತಿರ್ಬೇಕಾದ್ರೆ ಸಾರಾ, ಯೂಸಿ ನಿನ್ಗೂ ಚಾಕ್ಲೇಟ್ ಬೇಕಾ, ತಗೋ ಅಂತ ಹೇಳಿ ಚಾಕ್ಲೇಟ್ ಕೊಡ್ತಾರೆ. ಆಗ ಫಾನ್, ಲಿಟಲ್ ಮಾನಿಸ್ಟರ್, ನನಗೂ ಚಾಕ್ಲೇಟ್ ಬೇಕು. ಆಗ ಶಿಯಾ, ತಗೋ ಅಂತ ಹೇಳ್ತಾರೆ. ಆಗ ಸಾರಾ ಶಿಯಾಗೆ ಒಂದು ಚಾಕ್ಲೇಟ್ ಕೊಡ್ತಾರೆ. ಆದ್ರೆ ಶಿಯಾ ಅದನ್ನ ಹಿಂದೆ ಬೆಂಚಲ್ಲಿ ಕೂತಿದ್ದ ಸಿಯು ಟೇಬಲ್ ಮೇಲೆ ಇಡ್ತಾರೆ. ಪಕ್ಕದಲ್ಲೇ ಕೂತಿದ್ದ ವಾನ್ವೆ ಈ ಥರ ತಿಂಡಿನೆಲ್ಲ ಕ್ಲಾಸ್ ರೂಮ್ಗೆ ತಂದು ತಿನ್ನೋ ಹಾಗಿಲ್ಲ. ಆಗ ಸಾರಾ, ಆಗಿದ್ರೆ ನೆನ್ನೆ ನೀನು ಚಿಪ್ಸ್ನ ತಗೊಂಡು ಬಂದು ಕ್ಲಾಸ್ ರೂಮಲ್ಲಿ ತಿಂತಿದ್ಯಲ್ಲ, ಅದನ್ನ ನಾನು ಹೇಗೆ ನೋಡಿದೆ. ವಾನ್ವೆ, ಶಿಯಾ, ನೀನು ರೂಲ್ಸ್ ಬುಕ್ಕನ್ನ ಓದಿಲ್ವಾ, ಕ್ಲಾಸ್ ರೂಮ್ಗೆ ಇದನ್ನೆಲ್ಲ ತರೋ ಹಾಗಿಲ್ಲ ಅಂತ ಬರ್ದಿದ್ದಾರೆ. ಆಗ ಫಾನ್, ಸಾರಾ ಹೇಳಿದ್ಲಲ್ಲ ನೀನು ಚಿಪ್ಸ್ ತಿಂತಿದೆ ಅಂತ. ಆಗ ವಾನ್ವೆ, ಹೋಗ್ಲಿ ಬಿಡಿ, ನೀವು ಚಾಕ್ಲೇಟ್ ತಿನ್ಬೇಕು ಅಂದ್ರೆ ನಾನೇ ತಂದ್ಕೊಡ್ತೀನಿ, ನೀವು ಲೋಕಲ್ ಚಾಕ್ಲೇಟನ್ನೆಲ್ಲ ತಿನ್ಬೇಡಿ, ಇದು ಚೆನ್ನಾಗಿರಲ್ಲ. ಸಿಯು, ನಿನ್ಗೆ ಚಾಕ್ಲೇಟನ್ನ ನಾನ್ ತಂದ್ಕೊಡ್ತೀನಿ, ನಮ್ಮ ತಂದೆ ಫಾರಿನಿಂದ ಚಾಕ್ಲೇಟ್ ತಂದಿದ್ದಾರೆ ಅಂತ ಹೇಳ್ತಾರೆ. ಆಗ ಶಿಯಾಗೆ ಸ್ವಲ್ಪ ಬೇಜಾರಾಗುತ್ತೆ. ಆಗ ಸಿಯು ಫಾನ್ವೆ ಕೈಲಿದ್ದ ಚಾಕ್ಲೇಟನ್ನ ತಗೋತಾರೆ. ಫಾನ್ ಸಿಯುನ ನೋಡಿ ನಗ್ತಾ ಇರ್ತಾರೆ. ಆಗ ವಾನ್ವೆ, ಸಿಯು, ನೀನು ಇದನ್ನ ಯಾಕೆ ತಿಂತಾ ಇದೆಯಾ, ನಿನಗೆ ಬೇಕು ಅಂದರೆ ನಾನು ತಗೊಂಡು ಬರ್ತೀನಿ. ಆಗ ಸಿಯು, ನನಗೆ ಶುಗರ್ ಲೆವೆಲ್ ಲೋ ಆಗಿದೆ, ಅದಕ್ಕೆ ನಾನು ಇದನ್ನ ತಿಂತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಶಿಯಾಗೆ ಸ್ವಲ್ಪ ಖುಷಿಯಾಗುತ್ತೆ. ಸಾರಾ ಕೂಡ ಸಿಯುನ ನೋಡಿ ಖುಷಿ ಪಡ್ತಾರೆ. ಆದ್ರೆ ವಾನ್ವೆ ಮಾತ್ರ ಬೇಜಾರು ಮಾಡ್ಕೋತಾರೆ. ಆಗ ಶಿಯಾ, ನಾನು ನನ್ನ ಡೆಸ್ಕ್ ಹತ್ರ ಹೋಗ್ತೀನಿ ಅಂತ ಹೇಳಿ ಶಿಯಾ ಅಲ್ಲಿಂದ ಎದ್ದೋಗಿ ನನ್ನ ಡೆಸ್ಕ್ ಹತ್ರ ಕೂತ್ಕೋತಾರೆ. ಖುಷಿಯಿಂದ ಸಿಯು ಕಡೆ ತಿರುಗಿ ನೋಡ್ತಾರೆ. ಆಗ ಸಿಯು ಕೂಡ ಚಾಕ್ಲೇಟ್ ತಿಂತ ಶಿಯಾನ ನೋಡ್ತಾರೆ. ಈಗ ಕ್ಲಾಸ್ ಮುಗ್ದಿರುತ್ತೆ, ಎಲ್ರು ಕೂಡ ಮನೆಗೆ ಹೋಗ್ತಿರ್ಬೇಕಾದ್ರೆ ಸಿಯು ನಡ್ಕೊಂಡು ಹೋಗ್ತಿರ್ತಾರೆ. ಅಲ್ಲಿಗೆ ಫಾನ್ ಬಂದು, ಸಿಯು, ನೀನು ಸೈಕಲ್ ತಗೊಂಡ್ ಬಂದಿಲ್ವಾ. ಆಗ ಸಿಯು, ಇಲ್ಲ, ನಾನು ತಗೊಂಡ್ ಬಂದಿಲ್ಲ. ಆಗ ಫಾನ್, ನಾನು ನಿನ್ನ ಒಂದು ವಿಷಯ ಕೇಳಬೇಕು, ನೀನ್ ಇವತ್ತು ಲಿಟಲ್ ಮಾನಿಸ್ಟರ್ ಕಡೆ ಜಾಸ್ತಿ ಗಮನ ಕೊಡ್ತಾ ಇದ್ದೆ, ಏನ್ ವಿಷಯ. ಆಗ ಶಿಯಾ ಕೂಡ ಅಲ್ಲೇ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಸಿಯು, ನಾವಿಬ್ರು ಕ್ಲಾಸ್ಮೇಟ್ಸು, ಅದು ಅಲ್ದಲೆ ನಮ್ ತಂದೆನು ಅವ್ರ ತಂದೆನು ಇಬ್ರು ಸ್ನೇಹಿತರು ಅಷ್ಟೇ, ಇದನ್ನ ಬಿಟ್ರೆ ಬೇರೆ ಏನೂ ಇಲ್ಲ. ಆಗ ಫಾನ್, ಇಲ್ಲ, ನಿನ್ ಮಾತನ್ನ ನಾನು ನಂಬೋದಿಲ್ಲ, ನಿಮ್ಮಿಬ್ರು ಮಧ್ಯ ಏನೋ ನಡೀತಾ ಇದೆ, ಈ ಮಧ್ಯ ನಿನಗೆ ಏನೋ ಆಗಿದೆ ಅಂತ ಫಾನ್ ಸಿಯುಗೆ ಹೇಳ್ತಾರೆ. ಆಗ ಸಿಯು, ಆಗಿರೋದು ನನಗಲ್ಲ, ನಿನಗೆ ಏನೋ ಆಗಿದೆ ಅಂತ ಹೇಳಿ ಸಿಯು ಅಲ್ಲಿಂದ ಹೋದ್ರೆ ಫಾನ್, ಸಿಯು ನಿಂತ್ಕೋ, ನಿನ್ ಜೊತೆ ಮಾತಾಡ್ಬೇಕು ಅಂತ ಹೇಳಿ ಫಾನ್ ಕೂಡ ಸಿಯು ಹಿಂದೆಲೆ ಹೋಗ್ತಾರೆ. ಈಗಾಗ್ಲೇ ಶಿಯಾ ಮನೆಗ್ ಬಂದು ಕೂತಿರ್ತಾರೆ. ಅಲ್ಲಿಗೆ ಅವ್ರ ಅಮ್ಮ ಬಂದು, ಶಿಯಾ, ನಿನ್ ತಮ್ಮ ಇನ್ನೂ ಮನೆಗ್ ಬಂದಿಲ್ಲ, ಅವ್ರ ಕ್ಲಾಸ್ ಹತ್ರ ಹೋಗಿ ನೋಡ್ಕೊಂಡ್ ಬಾ, ಅಲ್ಲಿ ಇಲ್ಲ ಅಂದ್ರೆ ಇವತ್ತು ಶನಿವಾರ ಗೇಮ್ ಆಡೋದಿಕ್ಕೆ ಅಂತ ಹೋಗಿರ್ತಾನೆ, ಅಲ್ಲಿಗೆ ಹೋಗಿ ಕರ್ಕೊಂಡ್ ಬಾ ಅಂತ ಹೇಳ್ತಾರೆ. ಆಗ ಶಿಯಾ, ಸರಿ ಅಮ್ಮ ಅಂತ ಹೇಳಿ ಶಿಯಾ ಕೂಡ ಅಲ್ಲಿಂದ ಹೋಗ್ತಾರೆ. ಈ ಕಡೆ ಶಿಯಾ ತಮ್ಮ ಗೇಮ್ ಆಡ್ತಾ ಕೂತಿರ್ಬೇಕಾದ್ರೆ ಅಲ್ಲಿಗೆ ಶಿಯಾ ಬರ್ತಾರೆ. ಸ್ಕೂಲ್ ಮುಗಿಸ್ಕೊಂಡು ಸೀದಾ ಮನೆಗ್ ಬರೋದಿಕ್ಕಾಗಲ್ವಾ, ಇಲ್ಲಿ ಕೂತ್ಕೊಂಡು ಗೇಮ್ ಆಡ್ತಿದ್ಯಾ ಅಂತ ಹೇಳಿ ಶಿಯಾ ಅವಳ ತಮ್ಮ ಕಿವಿನ ಗಿಂಟುತ್ತಿರ್ಬೇಕಾದ್ರೆ ಅಲ್ಲಿಗೆ ಸಿಯು, ಫಾನ್, ವಾನ್
ವಾನ್ವೆ ಸಾರಾ ಎಲ್ರು ಕೂಡ ಬರ್ತಾರೆ. ಆಗ ಫಾನ್ ಲಿಟಲ್ ಮಾನಿಸ್ಟರ್ ಆ ಚಿಕ್ಕ ಹುಡ್ಗನ್ ಜೊತೆಲೂ ಜಗಳ ಮಾಡ್ತೀರಾ ಅಂತ ಹೇಳಿ ಸುಮ್ನೆ ತಮಾಷೆ ಮಾಡಿದೆ. ಸಿಯು ನಾನು ಗೇಮ್ ಆಡೋದಿಕ್ಕೆ ಕಾಯಿನ್ ತಗೊಂಡ್ ಬರ್ತೀನಿ ಅಂತ ಹೇಳಿ ಫಾನ್ ಅಲ್ಲಿಂದ ಹೋಗ್ತಾರೆ. ಆಗ ಸಿಯು ಕೂಡ ಶಿಯಾನ ನೋಡ್ತಾ ನಾವು ಸೋಮವಾರ ಸಿಗೋಣ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಸಾರಾ ಶಿಯಾ ನಾನು ನಿನ್ಗೆ ಫೋನ್ ಮಾಡಿ ಗೇಮ್ ಆಡೋದಿಕ್ಕೆ ಕರಿಬೇಕು ಅಂತ ಅನ್ಕೊಂಡೆ, ಆದ್ರೆ ನಿನ್ ಫೋನ್ ನಂಬರು ನನ್ನ ಹತ್ರ ಇರ್ಲಿಲ್ಲ ಅಂತ ಹೇಳ್ತಾರೆ. ಆಗ ವಾನ್ವೆ ಶಿಯಾ ಐ ಆಮ್ ಸಾರಿ, ನಾನು ಕ್ಲಾಸ್ ರೂಮಲ್ಲಿ ಆ ರೀತಿ ನಿನ್ ಜೊತೆ ನಡ್ಕೋಬಾರ್ದಾಗಿತ್ತು, ಇನ್ ಮುಂದೆ ನಾನು ಆ ರೀತಿ ಎಲ್ಲ ನಡ್ಕೊಳ್ಳಲ್ಲ. ಮುಂದಿನ ವಾರದಿಂದ ನಾವಿಬ್ರು ಸೀಟನ್ನ ಬದಲಾಯಿಸ್ಕೊಳ್ಳೋಣ. ಸಿಯು ನನಗೆ ಎಲ್ಲಾನು ಹೇಳಿದ್ದಾರೆ, ನೀನು ಓದೋದ್ರಲ್ಲಿ ಸ್ವಲ್ಪ ಹಿಂದೆ ಇದೆಯಾ ಅಂತ, ನಿನಗೆ ಅವನು ಸಹಾಯ ಮಾಡಬೇಕು ಅಂತ ಅನ್ಕೊಂಡಿದ್ದಾನೆ. ನಾನು ಕ್ಲಾಸ್ ಮಾನಿಟರ್ ಆಗಿ ನಿನಗೆ ಈ ಸಹಾಯನ ಮಾಡಲೇಬೇಕು, ತಿನ್ನೋದಿಕ್ಕೆ ಏನಾದ್ರೂ ತಗೊಂಡ್ ಬರ್ತೀನಿ, ನೀವು ಮಾತಾಡ್ತೀರಿ ಅಂತ ಹೇಳಿ ವಾನ್ವೆ ಅಲ್ಲಿಂದ ಹೋಗ್ತಾರೆ. ಶಿಯಾಗೆ ಸ್ವಲ್ಪ ಬೇಜಾರಾಗುತ್ತೆ. ಆಗ ಅಲ್ಲಿಗೆ ಫಾನ್ ಮತ್ತೆ ಸಿಯು ಬರ್ತಾರೆ. ಫಾನ್ ಸಾರಾ ಕೈನ ಇಟ್ಕೊಂಡು ಬಾ ನಾವು ಆಡೋದಿಕ್ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಸಿಯು ಯಾಕೆ ಈಗ ನಿಂತಿದ್ಯಾ, ಹೋಗಿ ಆಟ ಆಡು. ಆಗ ಶಿಯಾ ಯಾರು ಹೇಳಿದ್ದು ನಾನು ಓದೋದ್ರಲ್ಲಿ ಡಲ್ ಇದ್ದೀನಿ ಅಂತ ಕೇಳ್ತಾರೆ. ಆಗ ಸಿಯು ಅದು ನಿನ್ ಮೇಲೆ ಡಿಪೆಂಡ್ ಆಗಿದೆ, ನೀನು ಶಾನ್ ಜೊತೆಲೆ ಕೂತ್ಕೋತೀಯ ಅಥವಾ ನಿನ್ ಜಾಗಕ್ಕೆ ವಾಪಸ್ ಬರ್ತೀಯ. ಆಗ ಶಿಯಾ ಅದು ನೀನು ಅಂತ ಮಾತಾಡೋದಕ್ಕೆ ಅಂತ ಹೋಗ್ತಾರೆ. ಆಗ ಸಿಯು ಥ್ಯಾಂಕ್ಸ್ ಹೇಳೋದೇನು ಬೇಕಾಗಿಲ್ಲ ಅಂತ ಹೇಳಿ ಶಿಯಾ ತಮ್ಮನ್ಗೆ ಇನ್ನು ಸ್ವಲ್ಪ ಹೊತ್ತು ಆಟ ಆಡು ಅಂತ ಹೇಳಿ ಅವನ ಕೈಗೆ ಕಾಯಿನ್ ಕೊಟ್ಟು ಬಾ ಆಡೋದಿಕ್ ಹೋಗೋಣ ಅಂತ ಹೇಳ್ತಾರೆ. ಆಗ ಶಿಯಾ ಅದು ಅಂತ ಹೇಳ್ತಿರ್ಬೇಕಾದ್ರೆ ಶಿಯಾ ತಮ್ಮ ಅಕ್ಕ ಬೇಗ ಹೋಗಿ ಆಟ ಆಡು ಅಂತ ಶಿಯಾನ ಅಲ್ಲಿಂದ ಕಳಿಸ್ತಾನೆ. ಮತ್ತೊಂದ್ ಕಡೆ ಸಾರಾ ಮತ್ತೆ ಫಾನ್ ಇಬ್ರು ಕೂಡ ಗೇಮ್ ಆಡ್ತಿರ್ಬೇಕಾದ್ರೆ ಸಾರಾ ಗೇಮ್ ಅಲ್ಲಿ ಆಗ್ಲೇ ಸೋತೋಗಿರ್ತಾರೆ, ಫಾನು ವಿನ್ ಆಗಿರ್ತಾರೆ. ಅಲ್ಲಿಗೆ ಶಿಯಾ ಮತ್ತೆ ಸಿಯು ಬರ್ತಾರೆ. ಆಗ ಫಾನ್ ಲಿಟಲ್ ಮಾನಿಸ್ಟರ್ ನನ್ನ ಜೊತೆ ಡ್ಯಾನ್ಸ್ ಮಾಡ್ಬಾ, ಸಾರಾ ಸೋತೋದ್ಲು. ಆಗ ಶಿಯಾ ನನಗೆ ಡ್ಯಾನ್ಸ್ ಬರೋದಿಲ್ಲ. ಆಗ ಸಿಯು ಒಂದ್ಸರಿ ಟ್ರೈ ಮಾಡಿ ನೋಡು ಅಂತ ಹೇಳ್ತಾರೆ. ಆಗ ಸಾರಾ ಶಿಯಾ ಒಂದ್ಸಾರಿ ಟ್ರೈ ಮಾಡು ಅಂತ ಹೇಳಿ ಶಿಯಾ ಬ್ಯಾಗನ್ನ ಬಿಚ್ಚಿ ಸಿಯು ಕೈಗೆ ಕೊಡ್ತಾರೆ. ಆಗ ಸಿಯು ಶಾಕಿಂದ ಸಾರಾ ನೀನ್ ಯಾಕೆ ಶಿಯಾ ಬ್ಯಾಗನ್ನ ನನ್ನ ಕೈಗೆ ಕೊಟ್ಟಿದ್ಯಾ, ತಗೋ ಅಂತ ಹೇಳಿ ಸಾರಾ ಕೈಗೆ ಶಿಯಾ ಬ್ಯಾಗನ್ನ ಕೊಡೋದಿಕ್ಕೆ ಅಂತ ಹೋಗ್ತಾರೆ. ಆದ್ರೆ ಸಾರಾ ಶಿಯಾ ಬ್ಯಾಗನ್ನ ತಗೊಳ್ಳೋದಿಲ್ಲ. ಸಿಯುನೇ ಶಿಯಾ ಬ್ಯಾಗನ್ನ ಇಟ್ಕೊಂಡು ನಿಂತ್ಕೋತಾರೆ. ಈಗ ಶಿಯಾ ಮತ್ತೆ ಫಾನ್ ಇಬ್ರು ಕೂಡ ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಅದು ಕಾಲಲ್ಲಿ ಬಟನ್ ಪ್ರೆಸ್ ಮಾಡ್ತಾ ಡ್ಯಾನ್ಸ್ ಮಾಡು ಅಂತ ಗೇಮಿಂಗ್ ಡ್ಯಾನ್ಸ್ ಆಗಿರುತ್ತೆ. ಶಿಯಾ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿರ್ತಾರೆ. ಸಿಯು ಅದನ್ನ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಫಾನ್ ಲಿಟಲ್ ಮಾನಿಸ್ಟರ್ ಈ ಡ್ಯಾನ್ಸ್ ಅಲ್ಲಿ ನಾನೇ ವಿನ್ ಆಗೋದು ಅಂತ ಹೇಳ್ತಾರೆ. ಶಿಯಾ ಕೂಡ ಡ್ಯಾನ್ಸ್ ಮಾಡ್ತಿರ್ತಾರೆ. ಆಗ ಸಿಯು ಎಷ್ಟ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ಯಾ, ಆಗ ಫಾನ್ ಸುಮ್ನೆ ನಿಂತ್ಕೊಳ್ಳಿ ಅಂತ ಬೈತಾರೆ. ಶಿಯಾ ಫಾನ್ಗಿಂತ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಫಾಸ್ಟ್ ಆಗಿ ಡ್ಯಾನ್ಸ್ ಮಾಡ್ತಾ ಖುಷಿಯಾಗಿದ್ರೆ ಸಿಯು ಶಿಯಾನ ನೋಡಿ ಖುಷಿಯಾಗಿರ್ತಾರೆ. ಆದ್ರೆ ಫಾನ್ ಮಾತ್ರ ಶಿಯಾನ ನೋಡಿ ಶಾಕ್ ಆಗ್ತಾರೆ. ಶಿಯಾ ಗೇಮಲ್ಲಿ ವಿನ್ ಆಗ್ತಾರೆ. ಸಿಯು ವಾವ್ ಅಂತ ಹೇಳಿದ್ರೆ ಸಾರಾ ವಾನ್ವೆ ಇಬ್ರು ಕೂಡ ಶಾಕ್ ಆಗ್ತಾರೆ. ಫಾನ್ ಡ್ಯಾನ್ಸ್ ಅಲ್ಲಿ ಸೋತಿದ್ರಿಂದ ಬೇಜಾರ್ ಮಾಡ್ಕೋತಾರೆ.